ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಆಹವ ವರ್ಣನೆ ಎಂಬ 38ನೆಯ ಸರ್ಗಕ್ಕೆ ಸ್ವಾಗತ. ವಸಿಷ್ಠರು ಹಿಂದಿನ ಸರ್ಗಗಳಿಂದ ನಡೆಯುತ್ತಿರುವ ಯುದ್ಧವನ್ನು ಶ್ರೀರಾಮನಿಗೆ ವರ್ಣಿಸುತ್ತಿರುವರು. ಇದರ ಹಿಂದಿನ ಸರ್ಗದಲ್ಲಿ ಬೇರೆ ಬೇರೆ ಜನಪದಗಳಿಂದ ಬಂದ ಯೋಧರು ಯಾವ ರೀತಿಯಲ್ಲಿ ಪರಸ್ಪರವಾಗಿ ಯುದ್ಧ ಮಾಡುತ್ತಿರುವರು ಎಂಬುದನ್ನು ವರ್ಣಿಸುತ್ತಿರುವರು. ಕೆಲವರು ಸೋತು ಸತ್ತು ಬೀಳುತ್ತಿದ್ದರೆ, ಕೆಲವರು ಪರಾಜಯವನ್ನೇ ಕಾಣದವರಂತೆ ದಣಿವರಿಯದವರಂತೆ ಯುದ್ಧ ಮಾಡುತ್ತಿದ್ದರು ಎಂಬುದನ್ನು ವರ್ಣಿಸುತ್ತಿದ್ದರು. ಶ್ರೋತೃಗಳು ಗಮನಿಸಬೇಕು, ಇದು ಮೋಕ್ಷಾಪೇಕ್ಷೆ, ಅಂದರೆ ಈ ಯೋಗ ವಾಸಿಷ್ಠ ಅಥವಾ ವಾಸಿಷ್ಠ ರಾಮಾಯಣವು ಮೋಕ್ಷಾಪೇಕ್ಷಿಗಳಿಗಾಗಿ ಬರೆದ ಗ್ರಂಥವಾಗಿದ್ದರೂ ಪ್ರತಿಯೊಬ್ಬನೂ ಕೂಡ ತನ್ನ ಜೀವನವನ್ನು, ಅಂದರೆ ಆ ಸರ್ಗದಲ್ಲಿ ಆ ಒಂದು ಜೀವನದಲ್ಲಿ ಏನೋ ಒಂದು ಕ್ಷತ್ರಿಯನಾಗಿಯೋ ಬ್ರಾಹ್ಮಣನಾಗಿಯೋ ಹುಟ್ಟಿರುತ್ತಾನೆ. ಅದಕ್ಕೆ ತಕ್ಕಂತೆ ಆತ ಮಾಯೆಯಲ್ಲಿ ಮುಳುಗೇಳದೇ ಬೇಕಾಗುತ್ತದೆ. ತನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಮುಳುಗೆದ್ದು ಸಂಸಾರದಲ್ಲಿ ಸಂಪೂರ್ಣವಾಗಿ ಮುಳುಗೆದ್ದ ನಂತರವಷ್ಟೇ ಇದೆಲ್ಲವೂ ಭ್ರಮೆ ಎಂಬುದರ ಅರಿವಾಗಬೇಕೇ ಹೊರತು ಮೊದಲೇ ಇದೊಂದು ಭ್ರಮೆ ಎಂದರಿತು ಅಲ್ಲಿಂದ ಓಡಿ ಹೋಗುವುದಿಲ್ಲ. ಏಕೆಂದರೆ ಶ್ರೀರಾಮಚಂದ್ರನು ಇಲ್ಲಿ ತನ್ನ 16ನೆಯ ವಯಸ್ಸಿನಲ್ಲಿಯೇ ವೈರಾಗ್ಯದಿಂದ ಲುಪ್ತನಾಗಿ, ವೈರಾಗ್ಯದ ಕಾರಣದಿಂದಾಗಿ ಈ ಜಗತ್ತೇ ಬೇಡ ಎನ್ನುವಂತಿದ್ದಾನೆ. ಆದರೆ ಕ್ಷತ್ರಿಯನಾಗಿ ದಶರಥ ಪುತ್ರನಾಗಿ ಹುಟ್ಟಿರುವಂತಹ ಶ್ರೀರಾಮನು ಮುಂದೆ ಲೀಲೆಯಿಂದ ತಾನು ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿದ ನಂತರವಷ್ಟೇ ಈ ಜಗತ್ತಿನಿಂದ ನಿರ್ಗಮಿಸಬೇಕಾಗಿದೆ. ಅದರಂತೆಯೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಯಾವ ಕಾರಣಕ್ಕಾಗಿ ಈ ಜಗತ್ತಿನಲ್ಲಿ ಹುಟ್ಟಿರುವನೋ ಆ ಕಾರಣಕ್ಕೆ ಸಂಬಂಧಿಸಿದಂತೆ ತನ್ನ ಕಾರ್ಯಗಳನ್ನು ಮಾಡುತ್ತಲೇ ಹೋಗಬೇಕಾಗುತ್ತದೆ. ಆದರೆ ಆ ಎಲ್ಲ ಕರ್ಮಗಳನ್ನು ಮಾಡುತ್ತಿರುವ ಸಂದರ್ಭದಲ್ಲೂ ಇದೆಲ್ಲವೂ ಒಂದು ಕನಸು ಎಂಬ ಭಾವವಿದ್ದರೆ ಆಗ ಯಾವ ಕರ್ಮಗಳಿಗೂ ಅಂಟಿಕೊಳ್ಳುವುದಿಲ್ಲ. ಅದನ್ನು ಸೂಕ್ಷ್ಮವಾಗಿ ತಿಳಿಸಿಕೊಡುವ ಸಲುವಾಗಿ ಕ್ಷತ್ರಿಯನಾಗಿ ಹುಟ್ಟಿರುವಂತಹ ಶ್ರೀರಾಮನಿಗೆ ಇಲ್ಲಿ ಯುದ್ಧದ ವರ್ಣನೆಯನ್ನು ಮಾಡುತ್ತಿರುವರು. ವಸಿಷ್ಠರು ಮುಂದುವರೆದು ಹೇಳುತ್ತಾರೆ, ಯುದ್ಧವು ಮನಸ್ಸಿಗೆ ಆಯಾಸವನ್ನು ಉಂಟು ಮಾಡುವಂತಿತ್ತು. ವೀರರ ವಿಜೃಂಭಣದಿಂದ ಭೀರುಗಳಿಗೆ ಹೆದರಿಕೆಯಾಗುತ್ತಿತ್ತು. ಆದಿತ್ಯನು ತಮಸ್ಸಿನಿಂದ ಮಂಕಾಗಿದ್ದನು. ಕಠಿಣವಾದ ಕವಚಗಳು ಬಿರಿದು ಬೀಳುತ್ತಿದ್ದವು. ಕವಣೆ ಕಲ್ಲಿನ ಮಳೆಯು ಸುರಿಯುತ್ತಿದ್ದಿತು. ಬಿದ್ದು ಏಳುವ ಕಲ್ಲುಗಳೊಡನೆ ನೀರು ಮೇಲಕ್ಕೆ ಹಾರುತ್ತಿತ್ತು. ನದಿಗಳಲ್ಲಿ ಕಮಲಗಳು ಮುಚ್ಚಿಕೊಳ್ಳುತ್ತಿದ್ದವು. ಆಯುಧಗಳ ಪರಸ್ಪರ ಸಂಘಟ್ಟನದಿಂದ ಉಂಟಾದ ಬೆಂಕಿಯ ಕಿಡಿಗಳೊಡನೆ ಕೂಡಿದ ಶರನದಿಗಳು, ಬಾಣಗಳ ನದಿಗಳು ದೂರದಿಂದ ಬರುತ್ತಲೂ ಹೋಗುತ್ತಲೂ ಇದ್ದವು. ಅವುಗಳಲ್ಲಿ ಕತ್ತರಿಸಿದ ಶಿರಗಳೆಂಬ ಪದ್ಮಗಳು ತರಂಗವಾಗಿ ಸುಳಿಯಾಗಿ ಸುತ್ತಿಕೊಂಡು ಬರುತ್ತಿದ್ದವು. ಆಯುಧ ಸಮೂಹವೆಂಬ ಮಂದಾಕಿನಿಯು ಆಕಾಶ ಸಮುದ್ರವನ್ನು ತುಂಬಿತ್ತು. ಬಿರುಗಾಳಿಯಂತೆ ಶಬ್ದ ಮಾಡುತ್ತಿರುವ ಶಸ್ತ್ರ ಸಮೂಹಗಳೆಂಬ ತುಂಬಿದ ಮೋಡಗಳನ್ನು ಕಂಡು ಕಪಿಗಳಿಗೆ ವ್ಯಥೆಯಾಗುವ ಕಾಲವು ಬಂತೋ ಎಂದು ಸಿದ್ಧರು ಸಂದೇಹಪಟ್ಟರು. ದಿವಸದ 7 ಭಾಗ ಕಳೆದು ಸೂರ್ಯನ ಪ್ರತಾಪವು ಮಧುರವಾಗುವಂತಾಗಿತ್ತು. ಅಂದರೆ ಸಂಜೆಯಾಗುತ್ತಿತ್ತು. ಶಸ್ತ್ರಾಘಾತದಿಂದ ಕಂಗೆಟ್ಟ ವೀರನಂತೆ ಅಹಸ್ಸು ಕೃಶವಾಗುತ್ತಾ ಬಂತು, ಅಂದರೆ ಹಗಲು ಕೃಶವಾಗುತ್ತಾ ಬಂತು. ಮಳೆಗಾಲದಲ್ಲಿ ಕಪಿಗಳಿಗೆ ಮದವ್ಯಥೆಯು ಹಿಡಿಯುವುದೆಂದು ಪ್ರತೀತಿ. ಆದ್ದರಿಂದಲೇ ವಸಿಷ್ಠರು ಇಲ್ಲಿ ಶಸ್ತ್ರ ಸಮೂಹಗಳೆಂಬ ತುಂಬಿದ ಮೋಡಗಳನ್ನು ಕಂಡು ಕಪಿಗಳಿಗೂ ಕೂಡ ಮದವೇರಿ ವ್ಯಥೆಯಾಗುವ ಕಾಲವು ಬಂದಿತೇನೋ ಎಂದು ಹೇಳುತ್ತಿರುವರು. ಆನೆ ಕುದುರೆಗಳು ಆಯಾಸಪಟ್ಟವು. ಆಯುಧಗಳ ಕಾಂತಿಯು ಎಲ್ಲೆಲ್ಲೂ ಬೆಳಗುತ್ತಿದ್ದರೂ ಸೇನೆಗಳು ದಿವಸವೂ ಸಮಸಮವಾಗಿ ಮಂದ ಪ್ರತಾಪ ಸಾಮರ್ಥ್ಯವು ಮಂದ ಪ್ರತಾಪವಾಗುತ್ತಿದ್ದವು, ಅಂದರೆ ಅದು ಸಾಮರ್ಥ್ಯ ಕುಂದುತ್ತಿತ್ತು. ಆಗ ಸೇನಾಧಿಪತಿಗಳು ಮಂತ್ರಿಗಳು ಸಮಾಲೋಚನೆ ಮಾಡಿ ಯುದ್ಧವು ನಿಲ್ಲಲೆಂದು ದೂತರನ್ನು ಕಳುಹಿಸಿದರು. ಸರ್ವರಿಗೂ ಆಯಾಸವಾಗಿ ಯಂತ್ರ ಶಸ್ತ್ರಗಳ ಪರಾಕ್ರಮವು ಮಂದವಾಗಿತ್ತು. ಅದರಿಂದ ಎಲ್ಲರೂ ಯುದ್ಧವು ನಿಲ್ಲಲಿ ಎಂದರು. ಆಗ ಎರಡೂ ಸೈನ್ಯಗಳಲ್ಲಿಯೂ ಮಹಾರಥದ ಎತ್ತರವಾದ ಧ್ವಜದ ಮಗ್ಗುಲಲ್ಲಿ ಇರುವ ಸ್ಥಳಕ್ಕೆ ಹೋಗಿ ಒಬ್ಬೊಬ್ಬ ಸೈನಿಕನು ಆಕಾಶದಲ್ಲಿ ಧ್ರುವನಂತೆ ನಿಂತನು. ಅವರು ಯುದ್ಧವನ್ನು ನಿಲ್ಲಿಸುವುದರ ಸೂಚನೆಯಾಗಿ ರಾತ್ರಿಯ ಚಂದ್ರನನ್ನು ಮೆರೆಸುವಂತೆ ಬಿಳಿಯ ಬಟ್ಟೆಯೊಂದನ್ನು ಸುತ್ತಲೂ ತಿರುಗಿಸಿದರು. ಮಹಾಪ್ರಳಯಾಂತದಲ್ಲಿ ಪುಷ್ಕರಾವರ್ತಕಗಳು ಗರ್ಜಿಸುವಂತೆ ದುಂದುಭಿಗಳು ದಿಕ್ಕುಗಳಲ್ಲಿ ಪ್ರತಿಧ್ವನಿಗಳು ಬರುವಂತೆ ಮೊಳಗಿದವು. ಆಕಾಶದಲ್ಲಿದ್ದ ಶರಾದಿ ಆಯುಧ ನದಿಗಳು ಸರೋವರದಿಂದ ಪ್ರವಾಹಗಳು ಬರುವಂತೆ ಸುಖವಾಗಿ ಕೆಳಕ್ಕೆ ಇಳಿದವು. ಯೋಧರ ಧೃತ ಸಂಚಾರವು ಕ್ರಮವಾಗಿ ನಿಧಾನವಾಯಿತು. ಭೂಕಂಪವಾಗಿ ನಿಂತ ಮೇಲೆ ವನಗಳ ಅಲ್ಲಾಡುವಿಕೆಯು
ವರ್ಷಾಕಾಲವು ಕಳೆದ ಮೇಲೆ ಸಮುದ್ರವು ಶಾಂತವಾಗುವಂತೆ ಆಯಿತು. ಪ್ರಳಯ ಸಮುದ್ರದಿಂದ ಪ್ರವಾಹಗಳು ದಿಕ್ಕು ದಿಕ್ಕುಗಳಲ್ಲಿಯೂ ಹರಡುವಂತೆ ರಣಭೂಮಿಯಿಂದ ಸೇನೆಗಳು ಹಿಂತಿರುಗಿದವು. ಕಡೆಯುತ್ತಿದ್ದ ಮಂದರ ಪರ್ವತವನ್ನು ತೆಗೆದ ಮೇಲೆ ಸುಳಿಗಳಿಲ್ಲದೆ ಶಾಂತವಾಗುವಂತೆ ಸೈನ್ಯವು ಸಮಾಧಾನವಾಯಿತು. ಕ್ರಮವಾಗಿ ಬಂದು ಮುಹೂರ್ತದೊಳಗಾಗಿ ರಣಭೂಮಿಯು ಅಗಸ್ತ್ಯರು ಕುಡಿದ ಸಮುದ್ರದ ಹಳ್ಳದಂತೆ ವಿಕಟೋದರವಾಗಿ ಶೂನ್ಯವೂ ಭೀಷಣವೂ ಆಗಿತು. ಅಲ್ಲಿ ಹೆಣಗಳು ಗುಂಪು ಗುಂಪಾಗಿ ಬಿದ್ದಿದ್ದವು. ರಕ್ತ ನದಿಯು ಹರಿಯುತ್ತಾ ಜಿಗುಪ್ಸೆಯನ್ನು ಉಂಟು ಮಾಡುತ್ತಿತ್ತು. ಕಾಡಿನಲ್ಲಿ ಇರುವಂತೆ ಜಲ್ಲಿಗಳ ಜೇಂಕಾರದಿಂದ ತುಂಬಿತ್ತು. ಜಲ್ಲಿ ಎಂಬುದು ಒಂದು ಜಾತಿಯ ದುಂಬಿ. ಅದು ವಸಂತದಲ್ಲಿ ತುಂಬ ಕೂಗುತ್ತದೆ. ಹರಿಯುತ್ತಿರುವ ರಕ್ತ ನದಿಯ ತರಂಗಗಳ ಗುರ್ಘರ ಶಬ್ದವು, ಅರ್ಧಮೃತರ ಅಳುವು, ತಮಗೆ ಬೇಕಾದವರನ್ನು ಕರೆಯುವರ ಕೂಗು, ಅದನ್ನು ಕೇಳಿದವರ ಕಳವಳವು, ಮೃತರ ಮತ್ತು ಅರ್ಧಮೃತರ ದೇಹಗಳಿಂದ ಸುರಿಯುತ್ತಿರುವ ರಕ್ತದ ಪ್ರವಾಹವು, ಬದುಕಿರುವವರ ಮೇಲೆ ಬಿದ್ದಿದ್ದು ಅವರ ವ್ಯಾಪಾರಗಳಿಂದ ಅಲುಗುತ್ತಿರುವ ಶವಗಳು ತುಂಬಿದ್ದವು. ಸತ್ತು ಬಿದ್ದಿರುವ ದೊಡ್ಡ ಆನೆಗಳ ಮೇಲೆ ಮೋಡಗಳ ತುಂಡುಗಳು ಕುಳಿತಿದ್ದವು. ರಥ ಸಂಘಾತವು ಮುರಿದು ಬಿದ್ದು ಗಾಳಿಗೆ ಸಿಕ್ಕಿ ಕೆಟ್ಟು ಹೋದ ಅರಣ್ಯದಂತಿತ್ತು. ಹರಿಯುತ್ತಿರುವ ರಕ್ತ ನದಿಯ ವೇಗಕ್ಕೆ ಸಿಕ್ಕಿ ಆನೆ, ಕುದುರೆಗಳು, ಬಾಣ, ಶಕ್ತಿ ಮೊದಲಾದ ಆಯುಧಗಳು ಕೊಚ್ಚಿ ಹೋಗುತ್ತಿದ್ದವು. ಹಲ್ಯಾಣಗಳು ಅಂದರೆ ಜೀನುಗಳು, ಕುರಾಣಿಗಳು, ಕವಚಗಳು ನೆಲವನ್ನು ಮುಚ್ಚಿದ್ದವು. ಧ್ವಜ ಚಾಮರಗಳು, ಪಟ್ಟೆಯ ಬಟ್ಟೆಗಳು ಹೆಣಗಳ ಮೇಲೆ ಹೊದಿಸಿದಂತಿದ್ದವು. ಹರಿದು ಬಿದ್ದ ಹೆಡೆಯಂತೆ ಕಾಣುವ ಬತ್ತಳಿಕೆಗಳ ತೂತಿನಲ್ಲಿ ನುಗ್ಗಿ ಗಾಳಿಯು ಮರೆಯುತ್ತಿತ್ತು. ಶವರಾಶಿಗಳೆಂಬ ಹೊಟ್ಟಿನ ಗುಡ್ಡೆಗಳ ಮೇಲೆ ಪಿಶಾಚಗಳು ಮಲಗಿದ್ದವು. ಕಿರೀಟ, ಹಾರ ಮೊದಲಾದ ಭೂಷಣಗಳ ರತ್ನಕಾಂತಿಯು ತುಂಬಿ ಕಾಮನ ಬಿಲ್ಲು ಬಿದ್ದಿರುವ ವನದಂತಿತ್ತು. ನಾಯಿ ನರಿಗಳು ಉದ್ದವಾಗಿ ಹಗ್ಗದಂತಿರುವ ಕರಳುಗಳನ್ನು ಎಳೆದುಕೊಂಡು ಹೋಗುತ್ತಿದ್ದವು. ರಕ್ತ ಕ್ಷೇತ್ರದಲ್ಲಿ ಬಿದ್ದು ಪ್ರಾಣಶೇಷವುಳ್ಳವರು ನರಳುತ್ತಿದ್ದರು. ಬದುಕಿದ್ದವರು ರಕ್ತದ ಕೆಸರಿನಲ್ಲಿ ಕಪ್ಪೆಗಳಂತೆ ಮುಳುಗಿ ಹೋಗಿದ್ದರು. ಕಳಚಿ ಬಿದ್ದಿರುವ ನೂರಾರು ಕಣ್ಣುಗಳು ತಲೆಬುರುಡೆಗಳಿಗೆ ಹೊದಿಸಿದ ಕವಚಗಳಂತಿದ್ದವು. ರಕ್ತ ನದಿಗಳಲ್ಲಿ ತೋಳುಗಳು, ತೊಡೆಗಳು ಕಟ್ಟಿಗೆಗಳಂತೆ ಕೊಚ್ಚಿ ಹೋಗುತ್ತಿದ್ದವು. ಸತ್ತವರ ಸಾಯುತ್ತಿರುವವರ ಸುತ್ತಲೂ ಬಂಧುಗಳು ಕುಳಿತು ಅಳುತ್ತಿದ್ದರು. ರಣಭೂಮಿಯು ಬಾಣ, ಆಯುಧ, ರಥ, ಅಶ್ವ, ಹಸ್ತಿ, ಪರಿಯಾಣ ಅಂದರೆ ಜೀನುಗಳಿಂದ ತುಂಬಿ ಹೋಗಿತ್ತು. ಕುಣಿಯುತ್ತಿರುವ ಕಬಂಧಗಳು ಕೈಯಿಂದ ಆಕಾಶವನ್ನು ಬಗ್ಗಿಸಿಕೊಂಡವೋ ಎಂಬಂತಿತ್ತು. ಮದೋದಕ, ಮೇಧಸ್ಸು, ಕೊಬ್ಬುಗಳ ನಾಥವು ಮೂಗಿಗೆ ಅಸಹ್ಯವಾಗಿತ್ತು. ಅರೆಜೀವವಾಗಿದ್ದವರು ಸಾಯುತ್ತಿರುವ ಆನೆ, ಕುದುರೆಗಳಿಗೆ ಸಿಕ್ಕಿ ಪೂರಾ ಸಾಯುತ್ತಿದ್ದರು. ಹರಿಯುವ ರಕ್ತ ನದಿಗಳ ತರಂಗಗಳು ಅಲ್ಲಿರುವ ದುಂದುಬಿಗಳನ್ನು ಬಡಿಯುತ್ತಿದ್ದವು. ರಕ್ತ ನದಿಯಲ್ಲಿ ಮೃತ ಗಜಾಶ್ವಗಳೆಂಬ ಮೊಸಳೆಗಳು ತೇಲಿಕೊಂಡು ಹೋಗುತ್ತಿದ್ದವು. ಸಾಯುವವರು ಬಾಯಿಂದ ಉಸಿರು ಬಿಟ್ಟಾಗ ರಕ್ತವು ಚಿಮ್ಮುತ್ತಿತ್ತು. ಮುಖನೇತ್ರಗಳಲ್ಲಿ ಬಾಣ ಚುಚ್ಚಿಕೊಂಡು ಅರ್ಧಜೀವರಾದವರು ಗೋಳಾಡುತ್ತಿದ್ದರು. ವಸಾಗಂಧವುಳ್ಳ ಅಂದರೆ ಕೊಬ್ಬಿನ ಗಂಧವುಳ್ಳ ರಕ್ತವು ವಾತಸ್ಪರ್ಶದಿಂದ ಹೆಪ್ಪು ಕಟ್ಟಿಕೊಳ್ಳುತ್ತಿದ್ದಿತು. ಸಾಯುತ್ತಿರುವ ದೊಡ್ಡ ಆನೆಯು ಸೊಂಡಿಲನ್ನೆತ್ತಿ ಯಾವುದೋ ಕಬಂಧವನ್ನು ಹಿಡಿದುಕೊಂಡಿರುವುದು. ಸವಾರರಿಲ್ಲದೆ ಆನೆ, ಕುದುರೆಗಳು ಅದನ್ನು ಕೆಡಹುವವು. ಅಳುತ್ತಾ ಕಿರುಚುತ್ತಾ ಸತ್ತು ಬಿದ್ದವರಿಂದ ರಕ್ತ ನದಿಯು ಮೇಲಕ್ಕೆ ಹರಿಯುತ್ತಿರುವುದು. ಕುಲಾಂಗನಿಗರು ಶಸ್ತ್ರಗಳಿಂದ ಪ್ರಾಣವನ್ನು ತೆಗೆದುಕೊಂಡು ತಮ್ಮ ಪತಿಯ ಶವದ ಕುತ್ತಿಗೆಗೆ ಬೀಳುತ್ತಿದ್ದರು. ಸಂಸ್ಕಾರಕ್ಕೆಂದು ಶವಗಳನ್ನು ತೆಗೆದುಕೊಂಡು ಬಂದ ಸೈನಿಕರ ಗುಂಪು ತಮಗೆ ಬೇಕಾದವರ ಶವಗಳನ್ನು ಹುಡುಕುತ್ತಿರುವರು. ಅವಸರದಲ್ಲಿ ಈ ಸೈನಿಕರ ಗುಂಪು ಶವಗಳ ಜೊತೆಯಲ್ಲಿ ಬದುಕಿದವರನ್ನು ಎಳೆದುಕೊಂಡು ಹೋಗುತ್ತಿರುವರು. ಕೂದಲುಗಳೆಂಬ ಪಾಚಿಯ ಮುಖಗಳೆಂಬ ಕಮಲಗಳು, ಚಕ್ರಗಳೆಂಬ ಸುಳಿಗಳು ಉಳ್ಳ ನೂರಾರು ರಕ್ತ ನದಿಗಳು, ಎತ್ತರವಾದ ಅಲೆಗಳನ್ನು ಎಸೆಯುತ್ತಾ ಹರಿಯುತ್ತಿರುವ ರಕ್ತ ಮಹಾನದಿಗಳು ಅಲ್ಲಿದ್ದವು. ಅರ್ಧಮೃತರಾದವರು ತಮ್ಮ ಮೈಯಲ್ಲಿ ನಾಟಿರುವ ಆಯುಧಗಳನ್ನು ಕೇಳುತ್ತಿದ್ದರು. ಯುದ್ಧದಲ್ಲಿ ಸತ್ತ ವಿದೇಶಿಗಳ ಆಭರಣ, ಆನೆ, ಕುದುರೆಗಳನ್ನು ವ್ಯಸನದಿಂದ ಇತರರಿಗೆ ಕೊಡುತ್ತಿದ್ದರು. ಪ್ರಾಣವನ್ನು ಬಿಡುವಾಗ ಯೋಧರು ಮಗ, ಮಿತ್ರ, ಮಾತೃ ದೇವತೆಗಳನ್ನು ಸ್ಮರಿಸಿಕೊಳ್ಳುತ್ತಿದ್ದರು. ಹಾ ಹಾ ಹೀ ಹೀ ಎನ್ನುತ್ತಾ ಮರ್ಮಚ್ಛೇದನದಿಂದ ತಮಗಾದ ವ್ಯಥೆಯನ್ನು ತೋರಿಸಿಕೊಳ್ಳುತ್ತಿದ್ದರು. ಶೂರರಾಗಿದ್ದವರು ಸಾಯುತ್ತಾ ಅಯ್ಯೋ ಪ್ರಾರಬ್ಧವೇ ಎನ್ನುತ್ತಿದ್ದರು. ಗಜಯುದ್ಧ ಮಾಡುತ್ತಿದ್ದವರು ತಪ್ಪಿಸಿಕೊಳ್ಳಲಾರದೆ ಏಟು ತಿಂದು ಬಿದ್ದು ಸಾಯುತ್ತಾ ಇಷ್ಟದೈವವನ್ನು ನೆನೆಯುತ್ತಿದ್ದರು. ಹೇಡಿಗಳು ಶೂರರನ್ನು ತಿರಸ್ಕರಿಸುತ್ತಾ ಪಲಾಯನವನ್ನು ಆಶ್ರಯಿಸಿ ಗೊತ್ತಿಲ್ಲದೆ ರಕ್ತ ನದಿಯ ಸುಳಿಗೆ ಸಿಕ್ಕಿ ಆ ಭಯಂಕರವಾದ ಸ್ಥಳದಿಂದ ಹೊರಬೀಳಲು ಯತ್ನಿಸುತ್ತಿದ್ದರು. ಬಾಣಗಳಿಂದ ಮರ್ಮಚ್ಛೇದವಾಗಿ ಏಟು ತಿಂದು ವ್ಯಥಿಸುತ್ತಾ ಇದು ನಮ್ಮ ದುಷ್ಕರ್ಮ ಎನ್ನುತ್ತಿದ್ದರು. ವೇತಾಳಗಳು ಕಬಂಧಗಳನ್ನು ಹಿಡಿದುಕೊಂಡು ರಕ್ತಪಾನ ಮಾಡುತ್ತಿದ್ದವು. ಅಲ್ಲಿನ ರಕ್ತ ನದಿಗಳಲ್ಲಿ ಛತ್ರ ಚಾಮರಗಳು ಕಮಲಗಳಂತೆ ತೇಲುತ್ತಿದ್ದವು. ಸಂಜೆಗೆಂಪು ಸುತ್ತಲೂ ಹರಡುತ್ತಿರಲು
ತೇಜಸ್ಸಮೂಹವೆಂಬ ಕೆಂದಾವರೆಯನ್ನು ಎಲ್ಲೆಲ್ಲೂ ಎಸೆದಂತೆ ಕಾಣುತ್ತಿತ್ತು. ರಥವೆಂಬ ಪರ್ವತವು, ಚಕ್ರವೆಂಬ ಸುಳಿಯು, ಪತಾಕೆಯೆಂಬ ನೊರೆಯ ಹೊರೆಗಳು, ಚಾರು ಚಾಮರಗಳೆಂಬ ಬುದ್ಬುದವು ಇರಲು ರಣಭೂಮಿಯು 8ನೆಯ ಸಮುದ್ರದಂತೆ ಕಾಣಿಸುತ್ತಿತ್ತು. ತಲೆಕೆಳಗಾದ ರಥಗಳು ಭೂಮಿ ಪಂಕ ಅಂದರೆ ಕಳ್ಳ ಕೆಸರಿನಲ್ಲಿ ಮುಳುಗಿ ಹೋದ ಪುರಗಳಂತೆಗಿದ್ದವು. ಬಿರುಗಾಳಿಯಿಂದ ತಲೆಕೆಳಗಾದ ಗಿಡಗಳುಳ್ಳ ವಿಸ್ತಾರವಾದ ವನದಂತಿದ್ದವು. ಈ ರಣಭೂಮಿಯು ಕಲ್ಪಾಂತರದಲ್ಲಿ ಸುಟ್ಟು ಉರಿದು ಉಳಿದ ಜಗತ್ತಿನಂತೆಯೂ, ಅಗಸ್ತ್ಯ ಮುನಿಯು ಕುಡಿದ ಸಮುದ್ರದಂತೆಯೂ, ಅತಿವೃಷ್ಟಿಯಿಂದ ಹಾಳಾದ ದೇಶದಂತೆಯೂ ನಿರ್ಜನವಾಗಿತ್ತು. ಸತ್ತವರ ಆಭರಣಗಳು, ಆಯುಧಗಳು ಅಲ್ಲಿಯೇ ಇದ್ದವು. ಭುಷುಂಡಿಗಳ ಗುಂಪು ಅಲ್ಲಿಯೇ ಬಿದ್ದಿತ್ತು. ಬಿದ್ದಿದ್ದ ಹೆಣಗಳ ರಾಶಿಯು ಮದ್ದಾನೆಗಳಂತೆಯೂ, ಮುದ್ಗರಗಳು 100 ಪರ್ವತಗಳಂತೆಯೂ ಇದ್ದವು. ಹರಿಯುತ್ತಿರುವ ರಕ್ತ ನದಿಗಳ ತೀರದಲ್ಲಿ ನಿಂತಿರುವ ಕುಂತಾಯುಧಗಳು ಎಂಬ ಎತ್ತರವಾದ ಮರಗಳು, ದೊಡ್ಡ ಬೆಟ್ಟದ ತುದಿಯಲ್ಲಿ ಬೆಳೆದಿರುವ ವಿಸ್ತಾರವಾದ ತಾಳೆಯ ಮರಗಳಂತೆಗಿದ್ದವು. ಆನೆಗಳ ಮೈಯಲ್ಲಿ ಆಯುಧಗಳು ನಾಟಿರಲು ಮರಗಳಂತೆಯೂ, ಆಯುಧ ಕಾಂತಿಯು ಪುಷ್ಪಮಾಲೆಯಂತೆಯೂ ಇತ್ತು. ಹದ್ದುಗಳು ನರಗಳನ್ನು, ನಾಲಿಗೆಗಳನ್ನು ಎಳೆದುಕೊಂಡು ಹೋಗುತ್ತಿದ್ದರೆ ಆಕಾಶದಲ್ಲಿ ಬಲೆಯನ್ನು ಬೀಸಿದಂತೆ ಇರುತ್ತಿತ್ತು. ರಕ್ತ ನದಿಗಳ ತೀರದಲ್ಲಿ ಕುಂತಗಳು ನಿಂತಿದ್ದರೆ ಎತ್ತರವಾದ ಮರಗಳು ಬೆಳೆದಿವೆಯೋ ಎಂಬಂತಿತ್ತು. ರಕ್ತ ಸರಸ್ಸಿನಲ್ಲಿ ಪತಾಕೆಗಳೆಂಬ ಕಮಲ ಸಮೂಹವಿತ್ತು. ರಕ್ತ ಪಂಕದಲ್ಲಿ ಮುಳುಗಿದ ನರರು ಎತ್ತಿ ಬನ್ನಿ ಎಂದು ಮಿತ್ರರನ್ನು ಕರೆಯುತ್ತಿದ್ದರು. ಆನೆಗಳ ಶವಗಳ ನಡುವೆ ಸಿಕ್ಕಿಕೊಂಡು ಕೈಕಾಲು ಮುರಿದುಕೊಂಡವರು ನೋಡುತ್ತಿದ್ದರು. ಅರ್ಧ ಕಬಂಧಗಳು ಬಳ್ಳಿಗಳನ್ನು ಕತ್ತರಿಸಿದ ಮರಗಳೋ ಎನ್ನುವಂತಿದ್ದವು. ರಕ್ತ ನದಿಯಲ್ಲಿ ಆನೆಗಳ ಮೇಲೆ ಹಾಕುವ ಚಾಪೆಗಳು, ದಟ್ಟಗಳು ತೆಪ್ಪಗಳಂತೆ ತೇಲುತ್ತಿದ್ದವು. ರಕ್ತ ಪ್ರವಾಹಗಳಲ್ಲಿ ಹೋಗುತ್ತಿದ್ದ ಬಿಳಿಯ ಬಟ್ಟೆಗಳು ನೊರೆಯ ಹೊರೆಯಂತಿತ್ತು. ಪಹರೆಯವರು ನಿಂತವರ ನಡುವೆ ಅವಸರವಸರವಾಗಿ ದಾರಿ ಬಿಡಿಸಿಕೊಂಡು ಹೋಗುತ್ತಿದ್ದರು. ಕಬಂಧಗಳೆಂಬ ನವರಾಕ್ಷಸರು ಅತ್ತಿತ್ತ ಓಡಾಡುತ್ತಿದ್ದರು. ತಲೆಕೆಳಗಾಗಿ ಬಿದ್ದಿರುವ ರಥಗಳ ದಪ್ಪ ಅಚ್ಚು ಚಕ್ರಗಳಲ್ಲಿ ಓಡುವ ಜನರು ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿದ್ದರು. ರಕ್ತ ನದಿಗಳ ಭಾಂಕಾರ ಘೇಂಕಾರಗಳೊಡನೆ ಸಾಯುತ್ತಿರುವವರ ಕೂಗು ಕೇಳಿಸುತ್ತಿತ್ತು. ಬಂಡೆಗಳ ಮೇಲಿನಿಂದ ಬೀಳುತ್ತಿರುವ ರಕ್ತಧಾರೆಗಳಲ್ಲಿ ಪಕ್ಷಿಗಳು ತಮ್ಮ ಮೈಮೇಲಿನ ಧೂಳನ್ನು ತೊಳೆದುಕೊಳ್ಳುತ್ತಿದ್ದವು. ತಾಳ ವೃಕ್ಷದಂತೆ ಎತ್ತರವಾಗಿರುವ ಭೇತಾಳಗಳು ತಾಳ ಸಮೇತರಾಗಿ ತಾಂಡವವಾಡುತ್ತಾ ತುಂಬಿಕೊಂಡಿದ್ದವು. ಮುರಿದು ಬಿದ್ದು ಹೋಗಿರುವ ರಥಗಳ ಮರಗಳ ನಡುವೆ ವೀರ ಭಟರು ಸಿಕ್ಕಿ ಹಾಕಿಕೊಂಡಿದ್ದರು. ಕೆಳಗೆ ಬಿದ್ದಿರುವ ಜೀವಂತರಾದ ಭಟರ ಒದ್ದಾಟದಿಂದ ಅವರ ಮೇಲೆ ಬಿದ್ದಿರುವ ಹೆಣಗಳು ಅಲ್ಲಾಡುವುದನ್ನು ನೋಡಿದರೆ ಭೀತಿಯಾಗುತ್ತಿತ್ತು. ರಕ್ತದ ಕೆಸರು ಬಾಯಿ ತುಂಬ ತುಂಬಿರಲು ಕುಟುಕು ಜೀವದವರು ಸತ್ತವರನ್ನು ನೋಡಿ ಅಯ್ಯೋ ಎನ್ನುತ್ತಿದ್ದರು. ಕುಟುಕು ಜೀವದವರು ಕತ್ತೆತ್ತಿ ತಮಗೆ ತೊಂದರೆ ಕೊಡುತ್ತಿರುವ ನಾಯಿ ಕಾಗೆಗಳನ್ನು ನೋಡುತ್ತಿದ್ದರು. ಒಂದೇ ತುಂಡಿನ ಮಾಂಸಕ್ಕಾಗಿ ಮಾಂಸಾಹಾರಿ ಪಕ್ಷಿಗಳು ಕೋಲಾಹಲದಿಂದ ಯುದ್ಧ ಮಾಡುತ್ತಿದ್ದವು. ಹೀಗೆ ಒಂದೇ ತುಂಡಿಗಾಗಿ ಹೋರಾಡಿ ಎಷ್ಟೋ ಮಾಂಸಾಹಾರಿ ಪಕ್ಷಿಗಳೂ ಸತ್ತು ಹೋದವು. ಅಸಂಖ್ಯವಾಗಿ ಬಿದ್ದಿರುವ ಕುದುರೆ, ಆನೆ, ನಾಯಕ, ರಥಿಕ, ಒಂಟೆ ಇವುಗಳು ಕತ್ತರಿಸಿದ ಕತ್ತುಗಳಿಂದ ಸುರಿಯುವ ರಕ್ತವು ನದಿಯಾಗಿ ಪ್ರವಹಿಸುತ್ತಿರಲು, ಒಣಗದಿರುವ ಆಯುಧಗಳೆಂಬ ಲತೆಗಳಿರಲು, ಕಲ್ಪಾಂತದಲ್ಲಿ ಎಲ್ಲವೂ ತಲೆಕೆಳಗಾಗಿ ಹೋಗಿರುವ ಸಶೈಲ ಜಗತ್ತಿನಂತೆ ಕಾಣುವ ಆ ರಣಭೂಮಿಯು ಮೃತ್ಯುವಿನ ಉದ್ಯಾನವನದಂತಿತ್ತು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಆಹವ ವರ್ಣನೆ ಎಂಬ 38ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.